ಓಂ ಶಾಂತಿ. ಇಂದು ವಿಶ್ವದೆಲ್ಲೆಡೆ, ಖಾಸಾಗಿ ಭಾರತದ ಅತ್ಯಂತ ನವರಾತ್ರಿಯ ಸಂಭ್ರಮ ಸಡಗರದಿಂದ ಎಲ್ಲಾ ಕಡೆಯಲ್ಲೂ ಪೂಜಾ ಆರಾಧನೆ ನಡೀತಾ ಇದೆ. ಇವತ್ತು ವಿಶೇಷ ಮಾ ದೇವಿ ಬ್ರಹ್ಮಚಾರಿಣಿ, ದೇವಿ ಸರಸ್ವತಿಯ ಪೂಜಾ ಆರಾಧನೆ ಹಾಗೂ ಕೀರ್ತನೆ ಮಹಿಮೆಯ ಬಹಳಷ್ಟು ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನಡೀತಾ ಇದೆ. ದೇವಿ ಸರಸ್ವತಿಯ ಒಂದು ಆಭಾ ಮಂಡಲ ಬಹಳ ಆಕರ್ಷಿಸುವಂಥದ್ದು, ಬಹಳ ಮನಮೋಹಕವಾದಂತಹ ಸುಂದರವಾದಂತಹ ಸ್ವರೂಪ ಹಾಗೂ ಬಹಳ ಶಾಂತ ಏಕಾಗ್ರ ಚಿತ್ತವಾದಂತಹ ಮುಖಮಂಡಲದಲ್ಲಿ ಆ ಒಂದು ಪವಿತ್ರತೆಯ ಆಭಾ ಮಂಡಲದ ರೂಪದಲ್ಲಿ ನಮಗೆ ದರ್ಶನ ಆಗ್ತದೆ. ಯಾಕೆ ಅಂದ್ರೆ ಸರಸ್ವತಿ ದೇವಿ ಯಾರ ಪ್ರತೀಕ ಅಂದ್ರೆ ಈ ಸಂಗಮ ಯುಗದಲ್ಲಿ ನಿರಾಕಾರ ಪರಮಾತ್ಮನ ಸತ್ಯ ಜ್ಞಾನವನ್ನ ತನ್ನ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಅದನ್ನ ಅಳವಡಿಸಿಕೊಂಡು ಆ ಜ್ಞಾನ ಸ್ವರೂಪ ಆಗಿರುವುದರ ಪ್ರತೀಕವೇ ದೇವಿ ಸರಸ್ವತಿಯನ್ನ ಜ್ಞಾನದ ದೇವಿ, ವಿದ್ಯಾದೇವಿಯ ರೂಪದಲ್ಲಿ ಗಾಯನ ಪೂಜನ ಆಗ್ತದೆ. ಹಾಗೂ ಶ್ವೇತ ವಸ್ತ್ರಧಾರಿಣಿ ಅರ್ಥಾತ್ ಶ್ವೇತ ಅಂದ್ರೆ ಬಿಳಿ, ಶುಭ್ರ, ಪವಿತ್ರತೆಯ ಶಾಂತಿಯ ಸಂಕೇತ. ಶುದ್ಧ ಶ್ವೇತ ಅರ್ಥಾತ್ ಕಲೆ ರಹಿತ. ಯಾರು ತಮ್ಮ ಒಂದು ಅವಸ್ಥೆಯನ್ನ, ಅಸ್ತಿತ್ವವನ್ನ ಕಲೆ ರಹಿತ ಮಾಡಿಕೊಂಡಿದ್ದಾರೆ, ಹೇಗೆ ದೇಹ ಭಾನದಲ್ಲಿರುವಾಗ ಅಥವಾ ತಮ್ಮನ್ನ ಕ್ಯಾರೆಕ್ಟರ್, ತಮ್ಮನ್ನ ಮನುಷ್ಯ ಜೀವನ ಅಂತ ತಿಳ್ಕೊಂಡ್ರೆ ಎಂದಿಗೂ ಕಲೆ ರಹಿತ ಆಗಕ್ ಸಾಧ್ಯ ಇಲ್ಲ. ಡ್ರಾಮಾದ ಅನುಸಾರ ಮೈಂಡ್ ಒಳಗ ಡ್ರಾಮಾದ ಸ್ಟೋರಿ, ಈ ಚರಿತ್ರೆಯ ಸ್ಟೋರಿ ಇರೋದ್ರಿಂದ ಸ್ಟೋರಿ ಕಲಿಯುಗದಲ್ಲಿ ಏನ್ ನಡೀತದೋ ಅದರಲ್ಲಿ ಬಹಳಷ್ಟು ಕಲೆಗಳು, ಬಹಳಷ್ಟು ಕಮಜೋರಿಗಳನ್ನು ತೋರಿಸಲಾಗಿದೆ. ಆದ್ರೆ ಸತ್ಯ ಜ್ಞಾನದ ಆಧಾರದಿಂದ ಕ್ಯಾರೆಕ್ಟರ್ ಒಳಗಿರುವಂತಹ ಕಮಜೋರಿ, ಕಲೆಗಳು, ಕಪ್ಪು ಚುಕ್ಕಿಗಳು ಇವೆಲ್ಲವುಗಳಿಂದ ಆತ್ಮ ಡಿಟ್ಯಾಚ್ ಆಗಿ ತನ್ನ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿರುವುದರ ಒಂದು ಅವಸ್ಥೆಯ ಪ್ರತೀಕವೇ ಶ್ವೇತ ವಸ್ತ್ರ ಧಾರಿಣಿಯ ರೂಪದಲ್ಲಿ ದೇವಿಯ ಒಂದು ಮಹಿಮೆ ಆಗ್ತದೆ. ದೇವಿಗೆ ಬ್ರಹ್ಮಚಾರಿಣಿಯ ರೂಪದಲ್ಲಿ ಬಹಳಷ್ಟು ಪೂಜೆ ಆಗ್ತದೆ, ಗಾಯನ ಆಗ್ತದೆ. ಬ್ರಹ್ಮಚಾರಿಣಿ ಅರ್ಥಾತ್ ಬ್ರಹ್ಮನ ಪುತ್ರಿ ಅಂತಲೂ, ಹಾಗೂ ಬ್ರಹ್ಮ ಅರ್ಥಾತ್ ಹೈಯರ್ ಕಾನ್ಶಿಯಸ್, ಸುಪ್ರೀಂ ಕಾನ್ಶಿಯಸ್. ಆ ಹೈಯರ್ ಕಾನ್ಶಿಯಸ್ ನ ಒಂದು ಅವಸ್ಥೆಯನ್ನ ಯಾರು ಸತ್ಯ ಜ್ಞಾನದ ಆಧಾರದಿಂದ ತಮ್ಮದನ್ನಾಗಿ ಮಾಡ್ಕೊಂಡಿದ್ದಾರೋ, ಆ ಒಂದು ಸುಪ್ರೀಂ ಕಾನ್ಶಿಯಸ್ ಅನ್ನ ಟಚ್ ಮಾಡಿದಾರೋ, ಆ ಒಂದು ಮನೋಸ್ಥಿತಿಯ ಆತ್ಮಿಕ ಅವಸ್ಥೆಯ ಪ್ರತೀಕವೇ ಬ್ರಹ್ಮಚಾರಿಣಿಯ ರೂಪದಲ್ಲಿ ಗಾಯನ ಆಗ್ತದೆ. ಇನ್ನು ದೇವಿಗೆ ಹಂಸ ವಾಹಿನಿಯ ರೂಪದಲ್ಲಿ ತೋರಿಸಲಾಗ್ತದೆ. ಹಂಸ ಯಾವಾಗಲೂ ಹೇಳಲಾಗ್ತದೆ ಅದು ಹಾಲು ನೀರನ್ನ ಸೇರಿಸಿಟ್ರೆ ಹಾಲನ್ನ ಮಾತ್ರ ಸ್ವೀಕಾರ ಮಾಡ್ತದಂತ. ಆದ್ರೆ ಹಾಲು ನೀರಿನಲ್ಲಿ ಇರುವಂತಹ ಅದನ್ನ ಹಾಲನ್ನೇ ಸ್ವೀಕಾರ ಮಾಡುವಂಥದ್ದನ್ನ ನಾವು ಯಾರು ಇಲ್ಲಿಗೆ ನೋಡಿರ್ಲಿಕ್ಕಿಲ್ಲ. ಆದ್ರೆ ಅದು ಯಾವುದರ ಪ್ರತೀಕ ಅಂತಂದ್ರೆ ಹಂಸ ಹೇಗೆ ಹಾಲನ್ನು ಸ್ವೀಕಾರ ಮಾಡ್ತದೋ ಹಾಗೆ ಈ ಸಮಯದಲ್ಲಿ ಸತ್ಯ ಜ್ಞಾನದ ಪ್ರಕಾಶದಿಂದ ತಮ್ಮ ಜೀವನದೊಳಗ ಯಾವತ್ತಿಗೂ ಕೂಡ ತಮ್ಮ ರೋಲ್ ಒಳಗಿರುವ ಕಮಜೋರಿ, ಒಳ್ಳೆಯ ಕೆಟ್ಟ ಇವೆಲ್ಲದರಿಂದ ತಮ್ಮ ಬುದ್ಧಿಯನ್ನ ಯಾರು ಡಿಟ್ಯಾಚ್ ಮಾಡ್ಕೊಂಡಿದ್ದಾರೆ, ತಮ್ಮ ಆತ್ಮದ ನಿರಾಕಾರಿ ಸತ್ಯ ಸ್ವರೂಪದಲ್ಲಿ ಸ್ಥಿತಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾ ಜಗತ್ತಿನ ಯಾರೆಲ್ಲ ಕ್ಯಾರೆಕ್ಟರ್ ರೋಲ್ ಇವೆ, ಆ ರೋಲ್ ಒಳಗಿರುವ ಕಮಜೋರಿಯನ್ನ, ಕುಂದುಕೊರತೆಗಳನ್ನ ನೋಡದೆ, ಆ ರೋಲ್ ಒಳಗಿರುವಂತಹ ವಿಕಾರಿ ಪ್ರವೃತ್ತಿಯನ್ನ ನೋಡದೆ, ಅವರೊಳಗೆ ಗುಪ್ತವಾಗಿ ಅಡಗಿರುವ ಇನ್ವಿಸಿಬಲ್ ಆಕ್ಟರ್ ಯಾವುದು ಸೋಲ್ ಇದೆ, ಯಾವುದು ಲವ್ಫುಲ್, ಯಾವುದು ಅತ್ಯಂತ ಪ್ಯೂರ್ ಪರಮಾತ್ಮನ ಸಮಾನಾಗಿರುವಂತಹ ಆತ್ಮ ಸ್ವರೂಪ ಇದೆ, ಅದನ್ನ ಯಾರು ನೋಡ್ತಾರೋ ಎಲ್ಲರೊಳಗೆ ನಿರಂತರ ತನ್ನನ್ನೂ ಸಹ ದೇಹದಿಂದ ಡಿಟ್ಯಾಚ್ ಆಗಿ ನೋಡ್ತಾರೋ, ಆ ನೋಡುವುದರ ಒಂದು ಯಾವ ಅಭ್ಯಾಸ, ಯಾವ ಪುರುಷಾರ್ಥ ಮಾಡಿದಾರೋ ಆ ಪುರುಷಾರ್ಥದ ಪ್ರತೀಕವೇ ಆತ್ಮನ ಯಾದಗಾರ್ ಸ್ವರೂಪದಲ್ಲಿ ಹಂಸ ವಾಹಿನಿಯ ರೂಪದಲ್ಲಿ ಗಾಯನ ಮತ್ತು ಪೂಜೆ ನಡೀತಾ ಇರ್ತದೆ. ದೇವಿಗೆ ಕಮಲ ಆಸನಧಾರಿಯ ರೂಪದಲ್ಲಿ ಪೂಜೆ ಆಗ್ತದೆ. ಅದು ಶ್ವೇತ ಕಮಲದಲ್ಲಿ, ಕಮಲದಲ್ಲಿ ಕುಳಿತಿರುವುದರ ಯಾದಗಾರ ತಂದ್ರೆ ಯಾರು ಈ ಸೃಷ್ಟಿ ನಾಟಕದಲ್ಲಿ ಕಲಿಯುಗದ ಸಮಯದಲ್ಲಿ ತಮ್ಮ ರೋಲ್ ಅನ್ನ
ಕಂಟಿನ್ಯೂ ಮಾಡ್ತಾ ಪಾರ್ಟ್ ಅನ್ನ ಪ್ಲೇ ಮಾಡ್ತಾನೂ ಕೂಡ ಪಾರ್ಟ್ ಒಳಗಿರುವಂತಹ ಕಮ್ಜೋರಿ ಯಾವುದು, ವೀಕ್ನೆಸ್ ಇದೆ, ಯಾವುದು ಆಲಸ್ಯ, ಪಂಚವಿಕಾರಗಳಿವೆ, ಇದೆಲ್ಲದರಿಂದ ಡಿಟ್ಯಾಚ್ ಆಗಿರುವಂತಹ ರೋಲ್, ರೆಸ್ಪಾನ್ಸಿಬಿಲಿಟೀಸ್, ಪದವಿ, ಪೊಸಿಷನ್, ಅಧಿಕಾರ, ಅಂತಸ್ತು, ನಾನು ಸೀನಿಯರ್, ಜೂನಿಯರ್, ಇವೆಲ್ಲವುಗಳಿಂದ ತನ್ನನ್ನು ಡಿಟ್ಯಾಚ್ ಮಾಡಿಕೊಂಡು ಇದೆಲ್ಲದರಿಂದ ಮುಕ್ತ ಆಗಿರುವ, ಡ್ರಾಮಾದಿಂದ ಮುಕ್ತ ಆಗಿರುವ ನಿರಾಕಾರಿ ಪರಮ ಅವಸ್ಥೆಯನ್ನ ಯಾರು ಟಚ್ ಮಾಡಿದಾರೋ ಅವರಿಗಾಗಿ, ಅವರ ಒಂದು ಆತ್ಮಿಕ ಅವಸ್ಥೆಯ ಸಿದ್ಧಿಗಾಗಿ ಹೇಳಲಾಗ್ತದೆ ಕಮಲಾಸನಧಾರಿ ಅಂತ. ಇನ್ನ ಕೈಯಲ್ಲಿ, ದೇವಿಯ ಕೈಯಲ್ಲಿ ಜಪಮಾಲೆಯನ್ನು ತೋರಿಸಲಾಗ್ತದೆ. ಜಪ ಅರ್ಥಾತ್ ದೇವಿ ನಿರಂತರ ತಪಸ್ವಿನಿ ಆಗಿದ್ದಾಳೆ. ದೇವಿಯ ಒಂದು ಮುಖದಲ್ಲಿ ನೋಡ್ತೀವಿ, ಆ ದೇವಿಯ ಒಂದು ಕಣ್ಣುಗಳು ನಿರಾಕಾರ ಶಿವನ ಒಂದು ಆರಾಧನೆಯೊಳಗ, ಅವರ ಪ್ರೇಮದೊಳಗ ಮಗ್ನ ಆಗಿರುವಂತದನ್ನ ಚಿತ್ರಕಾರ ತೋರಿಸಿದ್ದಾರೆ. ಅರ್ಥಾತ್ ಕಲ್ಲಿನಲ್ಲಿಯೂ ಕೂಡ ಕೆತ್ತಿದ ಆ ಮೂರ್ತಿಯೊಳಗ ದೇವಿಯ ಒಂದು ದರ್ಶನ ಮಾಡಿದಾಗ ಆ ಮುಖಮಂಡಲದಲ್ಲಿ ಒಂದು ಪವಿತ್ರತೆಯ ಆಭಾಮಂಡಲದ ಜೊತೆಯಲ್ಲಿ ದೇವಿ ಶಿವ ಭಗವಂತನ ಒಂದು ಸ್ಮರಣೆಯಲ್ಲಿ ಮಗ್ನ ಆಗಿರುವಂಥದ್ದನ್ನ, ಲೀನ್ ಆಗಿರುವಂಥದ್ದನ್ನ, ನಿರಂತರ ಜಪ ತಪಸ್ಸಿನಲ್ಲಿ ತೊಡಗಿರುವಂಥದ್ದನ್ನ ತೋರಿಸಲಾಗ್ತದೆ. ಇದರ ಪ್ರತೀಕವೇ ಕೈಯಲ್ಲಿ ಜಪಮಾಲೆಯನ್ನ ತೋರಿಸಲಾಗಿದೆ. ಇಂದು ನಾಡಿನಾದ್ಯಂತ ದೇವಿಯ ಆರಾಧನೆ, ಜಪ, ತಪ ಎಲ್ಲಾ ಕಡೆಯಲ್ಲೂ ನಡೀತಾ ಇದೆ. ವಿದ್ಯಾ, ಬುದ್ಧಿ, ಏಕಾಗ್ರತೆ, ಚಿತ್ತಶುದ್ಧಿಗಾಗಿ ದೇವಿಯ ವಿಶೇಷ ಆರಾಧನೆಯನ್ನ ಮಾಡಲಾಗ್ತದೆ. ಇದನ್ನ ವಿಶೇಷವಾಗಿ ತಪಸ್ವಿಗಳು, ಸಿದ್ಧಿ ಪುರುಷರು, ವಿದ್ಯಾರ್ಥಿಗಳು ಹಾಗೂ ಅಧ್ಯಾತ್ಮ ಸಾಧಕರು, ಯೋಗಿ ಪುರುಷರು ತಮ್ಮ ಸಿದ್ಧಿಗಾಗಿ, ತಮ್ಮ ಒಂದು ತಪಸ್ಸಿನ ಪ್ರಾಪ್ತಿಗಾಗಿ, ತಮ್ಮ ವಿದ್ಯೆಯ ಪ್ರಾಪ್ತಿಗಾಗಿ ನಿರಂತರ ದೇವಿಯ ಆರಾಧನೆಯನ್ನ ಮಾಡ್ತಾ ಇರ್ತಾರೆ. ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಹೇಳುವ ಸತ್ಯಜ್ಞಾನದ ಆಧಾರದ ಮೇಲೆ ಸರಸ್ವತಿಯಾಗುವುದು ಅಂದರೆ ಸ್ಥೂಲ ರೂಪದಲ್ಲಿ ಆಗುವ ಅರ್ಥವಲ್ಲ, ಒಂದು ಆತ್ಮಿಕ ಉನ್ನತ ಪರಮ ಅವಸ್ಥೆಯನ್ನ ಪ್ರಾಪ್ತ ಮಾಡಿಕೊಳ್ಳುವುದರ ಪ್ರತೀಕ. ಆ ಸಿದ್ಧಿ, ಆ ಒಂದು ಪುರುಷಾರ್ಥದ ಪ್ರತೀಕವೇ ಮಾ ಸರಸ್ವತಿಯ ರೂಪದಲ್ಲಿ ಭಕ್ತರು ಆರಾಧನೆ, ಪೂಜೆಯ ರೂಪದಲ್ಲಿ ಆ ಸಿದ್ಧಿಯನ್ನ ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ, ಏಕಾಗ್ರತೆಯನ್ನ ಹೊಂದೋದಕ್ಕಾಗಿ, ಜೀವನದಲ್ಲಿ ಸದ್ಬುದ್ಧಿಯ ಪ್ರಾಪ್ತಿಗಾಗಿ ಪೂಜೆಯನ್ನ, ಆರಾಧನೆಯನ್ನ, ಉಪಾಸನೆಯನ್ನ ದೇವಿಗಾಗಿ ಮಾಡಲಾಗ್ತದೆ. ಈಗ ಸತ್ಯಜ್ಞಾನದ ಬೆಳಕನ್ನ ಅರಿತಿರುವಂತಹ ನಾವೆಲ್ಲ ಬ್ರಹ್ಮ ವತ್ಸರು ಮಾ ದೇವಿಯ ಒಂದು ಪರಮ ಅವಸ್ಥೆಯ ನಿರಂತರ ಅನುಭೂತಿ ಮಾಡೋದಕ್ಕಾಗಿ, ದೇವಿ ಆಗುವುದಲ್ಲ, ನಾವು ದೇವಿ ಒಂದು ಸೂಕ್ಷ್ಮ ಅವಸ್ಥೆ ಪ್ರತೀಕ ಆಗಿರುವ ಕಾರಣದಿಂದ ಆತ್ಮದ ಪ್ರತೀಕ ದೇವಿ ಸರಸ್ವತಿ ಅರ್ಥಾತ್ ಆತ್ಮ ಆಲ್ರೆಡಿ ಆ ಸಂಪೂರ್ಣ ಅವಸ್ಥೆಯಲ್ಲಿದೆ. ಈ ಸಂಪೂರ್ಣ ಸ್ಥಿತಿಯನ್ನ ತಲುಪುವುದಕ್ಕಾಗಿ ಕ್ಯಾರೆಕ್ಟರ್ ಒಳಗಿರುವ, ಈ ರೋಲ್ ಒಳಗಿರುವ ಎಲ್ಲಾ ಮಾತಿನಿಂದ, ಶಬ್ದದಿಂದ, ಇಲ್ಲಿರುವ ಎಲ್ಲಾ ಮೋಹ, ಮಾಯಾ, ನಾನು ನನ್ನದೆನ್ನುವ ಭಾವನೆಗಳಿಂದ, ವಿಚಾರಗಳಿಂದ ಮುಕ್ತರಾಗಿ ಈ ಮನಸ್ಸನ್ನ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ, ನನ್ನನ್ನ ನಾನು ಜೀವಂತವೇ ಶಿವ ತಂದೆಗೆ ಅರ್ಪಣೆ ಮಾಡಿಕೊಂಡು ಪರಮಾತ್ಮನ ನಿರಂತರ ಸಂಘದಲ್ಲಿರೋದ್ರಿಂದ ಈ ಒಂದು ಏಕಾಗ್ರತೆಯನ್ನ ಹಾಗೂ ಹಂಸ ಬುದ್ಧಿಯನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ, ಅರ್ಥಾತ್ ಅದರ ನಿರಂತರ ಅನುಭೂತಿ ಮಾಡಲಿಕ್ಕೆ ಸಾಧ್ಯವಿದೆ. ಈಗ ನಾವು ಕೆಲವು ಕ್ಷಣ ನಮ್ಮ ಒಂದು ಧ್ಯಾನದ ಮೂಲಕ ಜಗತ್ತಿನಲ್ಲಿರುವ ಯಾರೆಲ್ಲ ಸರಸ್ವತಿಯ ರೂಪದಲ್ಲಿ ಆರಾಧನೆ, ಪೂಜಾ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಅವರ ಪರಿಶುದ್ಧ ಮನಸ್ಸಿನ ಮನೋಕಾಮನೆಗಳನ್ನು ಪೂರ್ಣ ಮಾಡೋದಕ್ಕಾಗಿ ಕೆಲವು ಕ್ಷಣ ನಾವು ಈ ದೇಹದ ಜಗತ್ತಿನಿಂದ ಡಿಟ್ಯಾಚ್ ಆಗೋಣ. ಪರಂಧಾಮದ ಪರಮ ಅವಸ್ಥೆಯಲ್ಲಿ ಸ್ಥಿತಾಗಿ ಪರಮಾತ್ಮನ ಪವಿತ್ರ ಮಡಿಲಿನಲ್ಲಿ ನಮ್ಮನ್ನ ಅನುಭವ ಮಾಡ್ತಾ, ನಾನು ಆತ್ಮ ದೇವಿ ಸರಸ್ವತಿಯ ಸತ್ಯ ಅವಸ್ಥೆಯೊಳಗ ಪರಮ ಉಚ್ಚ ಅವಸ್ಥೆಯಲ್ಲಿ
ಪರಮಾತ್ಮನ ಪವಿತ್ರ ಸಂಘದಲ್ಲಿ ನಾನು ಕಂಬೈನ್ಡ್ ಸ್ವರೂಪದ ಅನುಭವ ಮಾಡುತ್ತಿದ್ದೇನೆ. ನನ್ನ ಈ ಮೂಲ ನಿರಾಕಾರಿ ಪರಮ ಅವಸ್ಥೆಯ ಒಂದು ಪವಿತ್ರ ಕಿರಣಗಳು ಸೃಷ್ಟಿಯ ಮೇಲಿರುವ ದೇವಿಯ ಆರಾಧನೆ ಮಾಡುತ್ತಿರುವಂತಹ ಸರ್ವ ಭಕ್ತಾತ್ಮರ ಮನೋಕಾಮನೆಗಳನ್ನು ಪೂರ್ಣ ಮಾಡುವುದಕ್ಕಾಗಿ ಅವರ ಮನಸ್ಸಿನಲ್ಲಿ ಈ ಶುಭ ತರಂಗಗಳು ಟಚ್ ಮಾಡ್ತಾ ಇವೆ. ವಿಶೇಷವಾಗಿ ನಾನು ಆತ್ಮ ಹೇಗೆ ದೇಹದ ಜಗತ್ತಿನಿಂದ ಹೊರೆ ಪರಮ ಆನಂದದ ಪರಮ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತವಾಗಿರುವೆನು, ಹಾಗೆಯೇ ಈ ಸೃಷ್ಟಿ ನಾಟಕದ ಪ್ರತಿಯೊಬ್ಬ ಆತ್ಮರನ್ನ ನಾನು ನನ್ನ ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಭೂಮಂಡಲದಲ್ಲಿ ಯಾರೆಲ್ಲ ಭಕ್ತರ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ, ಬೇಡುವ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದಾರೆ, ಅದು ಕೇವಲ ಪಾತ್ರದಲ್ಲಿ ಅಭಿನಯದಲ್ಲಿ ಮಾತ್ರ. ಆದರೆ ಈ ವಿಶ್ವ ನಾಟಕದಲ್ಲಿರುವ ಪ್ರತಿಯೊಬ್ಬ ಪಾಠಧಾರಿಯ ಒಳಗೆ ಒಂದು ಸತ್ಯ ಆತ್ಮಜ್ಯೋತಿ ಇದೆ. ನಿರಾಕಾರ ನಿರ್ವಿಕಾರಿಯಾಗಿರುವಂತಹ ಆ ಪವಿತ್ರ ಸ್ವರೂಪವೇ ನಿಜ ಸ್ವರೂಪ, ರಿಯಲ್ ರೂಪ ಆಗಿದೆ. ಅವರ ದೇಹ, ಮನುಷ್ಯ ಜೀವನ, ಅಮನುಷ್ಯ ಜೀವನದೊಳಗಿರುವ ಅವರ ಕಥೆ, ಅವರೆಲ್ಲ ಪಾತ್ರಗಳು ಕಾಲ್ಪನಿಕ ಹಾಗೂ ಅಶಾಶ್ವತವಾಗಿವೆ. ಈ ನಾಟಕದಲ್ಲಿರುವ ಪ್ರತಿಯೊಬ್ಬರೂ ನಿರಾಕಾರ ಶಿವ ಪರಮಾತ್ಮನ ಪ್ರಿಯ ಸಂತಾನರಾಗಿದ್ದಾರೆ. ಆದರೆ ಅವರೆಲ್ಲರೂ ನಾಟಕದೊಳಗೆ ತಮ್ಮ ಪಾತ್ರದಲ್ಲಿ ಮುಳುಗಿ ದೇಹ ಭಾನದಲ್ಲಿ ಸಿಲುಕಿ ತಮ್ಮ ಆತ್ಮದ ಸತ್ಯವನ್ನ ಮರೆತು ದೇಹವೇ ನಾನೆಂದು ತಿಳಿದು ದೇಹದ ರೋಲ್ನ ಕಮ್ಜೋರಿಗಳೇ ನನ್ನ ಕಮ್ಜೋರಿಗಳೆಂದು ತಿಳಿದು ಪಾರ್ಟ್ ಒಳಗಿರುವಂತಹ ದುಃಖ ಅಶಾಂತಿಯು ನನ್ನ ಅಶಾಂತಿ ಎಂದು ತಿಳಿದು ಅವರೆಲ್ಲರೂ ದುಃಖದ ಸಾಗರದಲ್ಲಿ ಮುಳುಗಿದ್ದಾರೆ. ಹೀಗಾಗಿ ನಾನು ಹಂಸವಾಹಿನಿ ದಿವ್ಯ ಬುದ್ಧಿ ಪ್ರದಾಯಿನಿಯಾದಂತಹ ಆತ್ಮ, ನಿರಾಕಾರ ಶಿವಶಕ್ತಿ ಸ್ವರೂಪಿಣಿ, ನನ್ನ ಜ್ಞಾನದ ಸತ್ಯ ಸ್ವರೂಪದಿಂದ, ಜ್ಞಾನದ ಪ್ರಕಾಶದಿಂದ ಅವರೆಲ್ಲರ ನಿರಾಕಾರಿ ಪವಿತ್ರ ಅವಸ್ಥೆಯನ್ನು ನೋಡುತ್ತಾ ಅವರಿಗೂ ಸಹ ನನ್ನ ಶುದ್ಧ ಪವಿತ್ರ ಭಾವನೆಗಳಿಂದ ಅವರಲ್ಲಿ ಪ್ರಕಾಶವನ್ನ ಸಕಾಶವನ್ನ ತುಂಬುತ್ತಿರುವೆನು. ಭೂಮಂಡಲದಲ್ಲಿರುವ ನಾಟಕದಲ್ಲಿ ಮಗ್ನರಾಗಿರುವ ಆತ್ಮನ ಮನಸ್ಸುಗಳೆಲ್ಲರೂ ದೇಹಭಾನದಿಂದ ಮುಕ್ತರಾಗುತ್ತಾ ಅವರೆಲ್ಲರ ಮನಸ್ಸು ನಿರಾಕಾರಿ ಪರಮಾತ್ಮ ಶಿವನ ಕಡೆಗೆ ತಿರುಗುತ್ತಿದೆ. ಅಲ್ಪ ಕಾಲದ ಅವರ ಅಜ್ಞಾನದ ಪರದೆಯು ಹರಿದು ಆತ್ಮದ ಸತ್ಯ ಅನುಭವದಲ್ಲಿ ಮಗ್ನರಾಗಿದ್ದಾರೆ. ನನ್ನ ಆತ್ಮನ ಮನಸ್ಸಿನ ಶುಭ ಇಚ್ಛೆಯಾಗಿದೆ, ಸರ್ವ ಆತ್ಮರು ತಮ್ಮ ಅಜ್ಞಾನದ ಪಾತ್ರದಿಂದ ಮುಕ್ತರಾಗಿ ಎಲ್ಲರಿಗೂ ಸುಖ ಶಾಂತಿ ಪ್ರಾಪ್ತವಾಗಲಿ ಹಾಗೂ ಅವರ ಜನ್ಮಸಿದ್ಧ ಅಧಿಕಾರವನ್ನ
ಶಿವತಂದೆಯ ಮೂಲಕ ಪುನಃ ಪ್ರಾಪ್ತ ಮಾಡಿಕೊಳ್ಳಲೆಂದು ಶುಭ ಭಾವನೆ ಹಾಗೂ ಶುಭ ಕಾಮನೆಯನ್ನು ನಾನು ಪ್ರಕಾಶದ ಮೂಲಕ ಸಕಾಶದ ಮೂಲಕ ಹರಡಿಸುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ.